ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ನೀವೆಲ್ಲ ನನ್ನ ಮೋಟಿವೇಶನ್ ವಿಡಿಯೋ ಅಂತ ಅಂದರೆ ತುಂಬ ಇಷ್ಟಪಡ್ತೀರಾ. ಇವತ್ತಿನ ವಿಡಿಯೋ ಅಷ್ಟೇ, ನಿಮಗೆ ಪೂರ್ತಿ ವಿಡಿಯೋ ನೋಡಿದ್ರೆ ಎಲ್ಲೂ ಸಹಿತ ಲಾಸ್ ಆಗಲ್ಲ. ಯಾಕಂದರೆ ಈ ವಿಡಿಯೋದಿಂದ ನಿಮಗೆ ಹೇಗೆ ನಾನು ಬೇಸಿಗೆ ರಜೆಯಲ್ಲಿ ಟೈಮನ್ನು ಮ್ಯಾನೇಜ್ಮೆಂಟ್ ಮಾಡಿಬಿಟ್ಟು ಕೆಲಸನ ಮಾಡಬೇಕು, ಟೈಲರಿಂಗ್ ಕೆಲಸ ಯಾರೆಲ್ಲ ಮಾಡ್ತಾಯಿದ್ದೀರಾ ಅವೆಲ್ಲ ಹೆಣ್ಮಕ್ಳಿಗೂ ಒಂದು ಒಳ್ಳೆ ಮೋಟಿವೇಶನ್ ವಿಡಿಯೋ, ಹೆಲ್ಪ್ ಆಗೋ ವಿಡಿಯೋ ಆಗುತ್ತೆ. ಹಾಗೆ ನೀವು ನೋಡ್ತಾ ಇರ್ಬೋದು, ಯಾಸ್ಮಿನ್ ನಾನು ಕೆಲಸ ಮಾಡ್ತಾಯಿದ್ದೀವಿ. ಇದು ಒಂದು ಸುಮಾರು ಬಂದುಬಿಟ್ಟು ಒಂದು 12:30 1 ಗಂಟೆ ಟೈಮ್ ಇರ್ಬೋದು. ನಾನು ಬೇಸಿಗೆ ರಜೆಯಲ್ಲಿ ಮಕ್ಕಳು ಮನೆಗಿರ್ತಾರೆ, ಹಾಗೆ ನೆಂಟರು ಮನೆಗೆ ಬಂದಿರ್ತಾರೆ. ಇಂಥ ಟೈಮಲ್ಲಿ ನಾವು ಹೇಗೆ ಮನೆ ಕೆಲಸನ ಮಾಡಿಕೊಂಡು ಟೈಲರಿಂಗ್ ಮಾಡೋದು ಅಂತೇಳ್ಬಿಟ್ಟು ಈ ವಿಡಿಯೋದಲ್ಲಿ ಹೇಳ್ತೀನಿ. ಕೆಲವರು ಜಾಯಿಂಟ್ ಫ್ಯಾಮಿಲಿ ಇರ್ತಾರೆ, ಕೆಲವು ಸಿಂಗಲ್ ಇರ್ತಾರೆ, ಅಥವಾ ಮನೆಗೆ ನೆಂಟರು ಬಂದಿರ್ತಾರೆ. ಈ ರೀತಿ ಸಮಯದಲ್ಲಿ ನಾವು ಯಾವ ರೀತಿ ಟೈಲರಿಂಗ್ ಕೆಲಸನ ಮ್ಯಾನೇಜ್ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಹೇಳ್ತೀನಿ. ಫ್ರೆಂಡ್ಸ್, ನಾವು ವರ್ಷ ಪೂರ್ತಿ ಟೈಲರಿಂಗ್ ಕೆಲಸ ಮಾಡಿರ್ತೀವಿ ಅಂತಂದರೆ ಈ ಟೈಮಲ್ಲಿ, ಈಗ ಹಾಲಿಡೇ ಟೈಮಲ್ಲಿ ನಾವು ಕೆಲಸ ಮಾಡಲ್ಲ ಅಂತ ಹೇಳೋಕ್ಕೆ ಬರೋದೇ ಇಲ್ಲ. ಯಾಕಂದರೆ ನಮಗೆ ಹೊಸ ಹೊಸ ಕಸ್ಟಮರ್ ಪರಿಚಯ ಆಗೋದು ಇದೇ ಟೈಮಲ್ಲಿ ಆಗಿರುತ್ತೆ. ಹಾಗೆಯೇ ನಮ್ಮ ಕೆಲಸದಲ್ಲಿ ಇಂಪ್ರೂವ್ಮೆಂಟ್ ಕಾಣೋದು ಸಹಿತ ಇದೇ ಟೈಮಲ್ಲಿ ಆಗಿರುತ್ತೆ. ಹಾಗಾಗಿ ನಾವು ಏನು ಮಾಡಬೇಕು ಅಂತ ಅಂದರೆ ಇಂಥ ಟೈಮನ್ನು ನಾವು ಉಪಯೋಗಿಸ್ಕೋಬೇಕು. ಯಾಕಂದರೆ ನಾವೊಂದು ಬ್ಲೌಸಿಗೆ ರೇಟು ಜಾಸ್ತಿ ಮಾಡಬೇಕು ಅಂದರೆ ನಾವು ಈ ಸೀಸನ್ ಟೈಮಲ್ಲೇ ಆಗಿರುತ್ತೆ. ಹಾಗೆಯೇ ಈ ವಿಡಿಯೋದ ಮುಖಾಂತರ ನಿಮಗೆ ಹೇಗೆ ನಾವು ಈ ಸೀಸನ್ ಟೈಮಲ್ಲಿ ಮಕ್ಕಳೆಲ್ಲ ಮನೆಗಿರೋ ಟೈಮಲ್ಲಿ ನಾವು ಹೇಗೆ ಮ್ಯಾನೇಜ್ ಮಾಡಬೇಕು ಕೆಲಸದ್ದು ಅಂತೇಳ್ಬಿಟ್ಟು ಈ ವಿಡಿಯೋದಲ್ಲಿ ಹೇಳ್ತೀನಿ. ಫ್ರೆಂಡ್ಸ್, ನೀವು ಆದಷ್ಟು ಮಕ್ಕಳು ನಿಮಗೆ ಬೆಳಗ್ಗೆ ಒಂದು 10 ಗಂಟೆ ನಂತರ ಕೆಲಸ ಮಾಡೋದಕ್ಕೆ ಬಿಡ್ತಾ ಇಲ್ಲ ಅಂತ ಹೇಳಿ ನಿಮಗೆ ಅನಿಸಿದ್ರೆ ನೀವೇನು ಮಾಡಿ ಅಂತಂದರೆ, ಫಸ್ಟು ಬೆಳಗ್ಗೆ ನೀವು ಬೆಳಗಿನ ಜಾವ ಒಂದು 5 ಗಂಟೆಗೋ ಅಥವಾ 4 ಗಂಟೆಗೋ ಎದ್ದುಬಿಟ್ಟು ಯಾವುದಾದ್ರೂ ಅರ್ಜೆಂಟ್ ಬಟ್ಟೆಗಳನ್ನು ಕೊಡೋದಿದ್ರೆ ಸ್ವಲ್ಪ ಸ್ಟಿಚ್ ಮಾಡ್ಕೊಳ್ಳಿ. 6 ಗಂಟೆ 6:30 7 ಗಂಟೆ ಈ ಟೈಮಲ್ಲಿ ಏನಿದೆ ಅಂತಂದರೆ ಸ್ಕೂಲಿಗೆ ಕಳಿಸುವಂಥ ಒಂದು ಟೆನ್ಷನ್ ಇರೋದಿಲ್ಲ. ಆದ್ದರಿಂದ ನೀವು ಬೆಳಗ್ಗೆ ಒಂದು 4 ಅಥವಾ 5 ಗಂಟೆಗೆ ಎದ್ದುಬಿಟ್ಟು ಒಂದು 8 ಗಂಟೆ 8:30 9 ಗಂಟೆ ತನಕ ಸ್ಟಿಚ್ ಮಾಡಿದ್ರೆ ಸ್ವಲ್ಪ ಬಟ್ಟೆ ಕಡಿಮೆ ಆಗುತ್ತೆ. ಸ್ವಲ್ಪ ನಮ್ಗೆ ಏನು ಅನಿಸುತ್ತೆ ಅಂತಂದರೆ, ನಾವು ರಜೆ ಟೈಮು ಅಂತೇಳಿ ಸ್ವಲ್ಪ ಲೇಟಾಗಿ ಎದ್ದು ಮನೆ ಕೆಲಸ ಎಲ್ಲ ತುಂಬ ಲೇಟಾಗಿ ಮಕ್ಕಳು, ಅವಾಗ ನಾವೇನಂತೀವೋ ಮಕ್ಕಳು ಶಾಲೆಗೆ ಹೋಗ್ತಾ ಇಲ್ಲ, ಮನೇಲಿರೋದ್ರಿಂದ ನಮಗೆ ಕೆಲಸನೇ ಆಗ್ತಾಯಿಲ್ಲ, ನಾವು ಬಟ್ಟೆ ಹೊಲಿಯೋದೇ ಆಗ್ತಾಯಿಲ್ಲ ಅಂತ ನಾವು ಅಂದ್ಕೊಳ್ತೀವಿ. ಆದರೆ ಆಗ್ತಾ ಇರುತ್ತೆ ಏನು ಅಂತಂದರೆ, ಮಕ್ಕಳಿಗೆ ಸ್ಕೂಲ್ ಇಲ್ಲ ಅಂತ ನಾವು ಏನು ಮಾಡ್ತೀವಿ, ಲೇಟಾಗಿ ಹೇಳ್ತೀವಿ, ಲೇಟಾಗಿ ಎಲ್ಲ ಕೆಲಸನೂ ಮಾಡ್ಕೊಳ್ತೀವಿ. ಅಂಥ ಟೈಮಲ್ಲಿ ಏನಾಗ್ಬಿಡುತ್ತೆ, ಫುಲ್ ಲೇಟ್ ಆಗಿಬಿಡುತ್ತೆ. ಆಗ ಬಟ್ಟೆ ಹೊಲಿಯೋಕ್ಕೆ ಟೈಮೇ ಸಾಕಾಗೋದಿಲ್ಲ. ಆದ್ದರಿಂದ ನಾನು ಹೇಳೋದೇನು ಅಂತಂದರೆ, ನೀವು ಬೆಳಗ್ಗೆ ಬೇಗ ಎದ್ದು ಕೆಲಸ ಮುಗಿಸ್ಕೊಂಡು ಮಕ್ಕಳೆಲ್ಲ ಹೇಳೋದ್ರೊಳಗೆ ಕೆಲಸ ಮುಗಿಸ್ಕೊಂಡ್ರೆ ಮಕ್ಕಳನ್ನ ನೋಡ್ಕೊತ ಅಥವಾ ಅವ್ರ ಕಡೆ ಗಮನ ಕೊಟ್ಕೊತ ಸ್ಟಿಚ್ ಮಾಡ್ಬೋದು. ಅದೇ ನೀವು ಮಕ್ಕಳ ಜೊತೆಗೆ ಲೇಟಾಗಿ ಎದ್ದು ಕೆಲಸ ಎಲ್ಲದೂ ಲೇಟಾಗಿತ್ತು ಅಂತಂದರೆ ನಮಗೆ ಇಡೀ ದಿನ ಮಕ್ಕಳನ್ನ ನೋಡ್ಕೊಳ್ಳೋದು, ಅಡುಗೆ ಮಾಡೋದು, ಅವ್ರಿಗೆ ಇಷ್ಟವಾದಂಥ ಅಡುಗೆ ಮಾಡ್ಕೊಡೋದು, ಅಥವಾ ನೆಂಟರು ಬಂದಿದ್ದರೆ ನೆಂಟರಿಗೆ ಇಷ್ಟವಾದಂಥ ಅಡುಗೆ ಮಾಡ್ಕೊಳ್ಳೋದು ಅದೇ ಟೈಮ್ ಆಗಿಬಿಡುತ್ತೆ. ಆದರೆ ಇವತ್ತಿನ ಟಿಪ್ಸು ನಿಮಗೆ ಹೇಗೆ ಅಂತಂದರೆ, ನಿಮಗೆ ಮನೇಲಿ ನೆಂಟರಿದ್ದಾರೆ ಅಥವಾ ಮಕ್ಕಳು ಶಾಲೆಗೂ ಹೋಗೋದಿಲ್ವಲ್ಲ ಈ ಟೈಮಲ್ಲಿ ಮನೆಗಿರ್ತಾರೆ ಅಂದರೆ, ಸ್ವಲ್ಪ ಬೆಳಗಿನ ಜಾವ ಬೇಗನೆ ಎದ್ದುಬಿಟ್ಟು 6 ಅಥವಾ 7 ಗಂಟೆ 8 ಗಂಟೆ ತನಕ ನೀವು ಬಟ್ಟೆನ ಅಂದರೆ 2 ಬ್ಲೌಸ್ ಅಂತೂ ಹೊಲಿಬೋದು. ಬೆಳಗಿನ ಜಾವದ ಕೆಲಸ ಸ್ಪೀಡ್ ಇರುತ್ತೆ. ಅದೇ ನೀವು ಮಕ್ಕಳೆಲ್ಲ ಎದ್ದ ಮೇಲೆ ಅವರಿಗೆ ಇಷ್ಟವಾಗಿರೋಂಥ ತಿಂಡಿಗಳಾಗಿರ್ಬೋದು, ನೆಂಟರಿದ್ದರೆ ನೆಂಟರಿಗೆ ಇಷ್ಟವಾಗಿರೋ ತಿಂಡಿಗಳನ್ನು, ಅಡುಗೆಗಳನ್ನು ಮಾಡೋದ್ರಲ್ಲಿ ದಿನ ಪೂರ್ತಿ ಕಳೆದೋಗುತ್ತೆ. ನಿಮ್ಮ ಕೆಲಸದ ಕಡೆ ಗಮನವೂ ಮರ್ತೋಗುತ್ತೆ. ಎಷ್ಟೋ ಜನ ಈ ಬೇಸಿಗೆ ರಜೆಯಲ್ಲಿ ಕೆಲಸನೇ ಮಾಡೋದೇ ಇಲ್ಲ, ಬಿಟ್ಬಿಡ್ತಾರೆ ಮನೇಲಿ ಕೆಲಸ ಮಾಡೋರು. ಶಾಪಲ್ಲಿ ಅಂದರೆ ಅನಿವಾರ್ಯ ಮಾಡಲೇಬೇಕಾಗಿರುತ್ತೆ. ಕೆಲವರಿಗೆ ಕಮಿಟ್ಮೆಂಟ್ ಇರುತ್ತೆ, ಕಷ್ಟಗಳಿರುತ್ತೆ, ಅಂಥವರು ಕೆಲಸನ ಮಾಡಲೇಬೇಕು. ಆದರೆ ನಾನು ಹೇಳೋದೇನೆಂದರೆ, ನೀವು ಕೆಲಸಗಳನ್ನು ಕಲ್ತಿದ್ರಿ ಅಂತಂದರೆ ಯಾವುದೇ ಕಾರಣಕ್ಕೂ ನೀವು ಯಾವ ಸಂದರ್ಭದಲ್ಲೂ ಸಹಿತ ಕೆಲಸನ ನಿಲ್ಲಿಸ್ಬೇಡಿ. ಈಗ ರಿಲೇಷನ್ ಮದುವೆ ಬಂತು, ಫ್ರೆಂಡ್ಸ್ ಮದುವೆ ಅಥವಾ ಫ್ರೆಂಡ್ಸ್ ಮನೆ ಫಂಕ್ಷನ್ನು ಅಥವಾ ಮನೆಯಲ್ಲಿ ಏನೋ ಫಂಕ್ಷನ್ ಇದೆ ಅಂತಂದರೆ ಒಂದು 10 ದಿವಸ 15 ದಿವಸ ಗ್ಯಾಪ್ ಕೊಡಿ. ಆದರೆ ಕಂಟಿನ್ಯೂಸ್ 3 ತಿಂಗಳು 2 ತಿಂಗಳು ಗ್ಯಾಪ್ ಕೊಡಬೇಡಿ. ನಿಮಗೆ ಬರೋದು ಸಹಿತ ಮರ್ತೋಗುತ್ತೆ, ಆಯಿತಾ? ಹೀಗಿದ್ದಾಗ ನಾವು ಟೈಮ್ ಮ್ಯಾನೇಜ್ಮೆಂಟನ್ನು ಕಲಿಬೇಕು. ಫಸ್ಟು ಅಂದರೆ ನಾವೊಂದು ಟೈಮ್ ಟೇಬಲ್ ಮಾಡ್ಕೋಬೇಕು. ಈ ತಿಂಡಿನ ಇವತ್ತು ಮಾಡ್ತೀನಿ, ಈ ಅಡುಗೆನ ಇವತ್ತು ಮಾಡ್ತೀನಿ, ಇಷ್ಟೊತ್ತಿಗೆ ಹೇಳ್ತೀನಿ, ಇಷ್ಟು ಬ್ಲೌಸ್ ಹೊಲಿತೀನಿ ಅಂತೇಳ್ಬಿಟ್ಟು ಒಂದು ಟೈಮ್ ಟೇಬಲ್ ಮಾಡಿಕೊಂಡು ನೀವು ಕೆಲಸ ಮಾಡ್ತಾ ಹೋದರೆ ಈ ಬೇಸಿಗೆ ರಜೆಯಲ್ಲಿ ಆರಾಮಾಗಿ ಕೆಲಸ ಮಾಡ್ಬೋದು. ಈ ಬೇಸಿಗೆಲಿ ಹೇಗಂತಂದರೆ ಕೆಲಸಗಳು, ಈಗ ನಾವು ಮನೇಲಿ ಟೈಲರಿಂಗ್ ಮಾಡ್ತೀವಿ ಅಂದರೆ ಅದರಷ್ಟು ಉದಾಸೀನ ಯಾವುದೂ ಆಗೋದಿಲ್ಲ. ಎಷ್ಟೊತ್ತಿಗಾದರೂ ಎದ್ದರೆ ಆಯಿತು, ಎಷ್ಟೊತ್ತಿಗಾದರೂ ಬ್ಲೌಸ್ ಹೊಲಿದ್ರೆ ಆಯಿತು, ಎಷ್ಟೊತ್ತಿಗಾದರೂ ಊಟ ಮಾಡಿದ್ರೆ ಆಯಿತು. ಅಂದರೆ ಮಕ್ಕಳು ಸ್ಕೂಲಿಗೆ ಹೋಗುವಾಗ ನಮ್ಮ ಹತ್ರ ಒಂದು ಡಿಸಿಪ್ಲಿನ್ ಇರುತ್ತೆ. ಮಕ್ಕಳಿಗೆ ಬೇಗ ತಿಂಡಿ ಮಾಡ್ತೀವಿ, ನಾವು ಬೇಗ ತಿಂತೀವಿ, ಮಧ್ಯಾಹ್ನ ಊಟ ಮಾಡ್ತೀವಿ, ಸಂಜೆ ಮಕ್ಕಳಿಗೋಸ್ಕರ ಆದರೂ ಬೇಗ ಅಡುಗೆ ಮಾಡಿ ಊಟ ಮಾಡಿ ಒಂದು ಡಿಸಿಪ್ಲಿನ್ ಆಗಿ ಇರ್ತೀವಿ. ಆದರೆ ಈ ರಜೆ ಟೈಮಲ್ಲಿ
ಅದೆಲ್ಲ ತಪ್ಪೋಗುತ್ತೆ. ನಮ್ಮ ಕೆಲಸಗಳು ಸಹಿತ ನಾವು ಅದ್ರ ಬಗ್ಗೆ ಇಂಟ್ರೆಸ್ಟನ್ನು ಕಳ್ಕೊಳ್ತಾ ಹೋಗ್ತೀವಿ. ಹಾಗೆ ಯಾವತ್ತೂ ಮಾಡಬೇಡಿ. ಹೆಣ್ಮಕ್ಳು ಯಾವತ್ತೂ ಸುಮ್ಮನೆ ಕೂತ್ಕೊಬಾರ್ದು, ಏನಾದರೂ ಮಾಡ್ತಾ ಇರಬೇಕು. ಹಾಗಾಗಿ ನಾನು ಹೇಳೋದು, ನಿಮ್ಮ ಮನೇಲೇ ಏನೋ ಫಂಕ್ಷನ್ ಇದೆ ಅಥವಾ ನಿಮ್ಮ ಫ್ಯಾಮಿಲಿ ಇದೆ, ಫಂಕ್ಷನ್ ಇದೆ ಅಂದರೆ ಒಂದು ವಾರ, 10 ದಿವಸ, 15 ದಿವಸ ಗ್ಯಾಪ್ ಕೊಡಿ. ನಂತರ ನೀವು ಈ ಕೆಲಸ ಮಾಡ್ತಿರೋದ್ರ ಬಗ್ಗೆ ಗಮನ ಕೊಡಿ ಅಂತ ಹೇಳ್ತೀನಿ. ಯಾಕಂದರೆ ನಾವು ಹೆಣ್ಮಕ್ಳು ದುಡಿದೇ ಕೂತಾಗ ನಮ್ಮ ಕೈಯಲ್ಲಿ ದುಡ್ಡಿಲ್ಲ ಅಂದಾಗ ನೋಡಿ ಆ ಸಂದರ್ಭ ತುಂಬ ಒಂಥರ ಕೆಟ್ಟದಾಗಿರುತ್ತೆ. ಯಾಕಂದರೆ ಈಗ ನಾವೊಂದು ಫಂಕ್ಷನಿಗೆ ಹೊರಟ್ವಿ ಅಂದಾಗ ನಮಗೆ ಬೇಕಾಗಿದ್ದು ಏನೋ ಅಟ್ಲೀಸ್ಟ್ 1-2 ಐಟಮ್ಸ್ ಬೇಕು ಅಂತ ಅಂದರೂ ತಗೊಳಕ್ಕೆ ದುಡ್ಡಿಲ್ಲ ಅಥವಾ ಬೇರೆಯವ್ರ ಹತ್ರ ಕೇಳಬೇಕು ಅಂದಾಗ ಎಷ್ಟೊಂದು ಕಷ್ಟ ಆಗುತ್ತೆ ಅಂತ. ಆದ್ದರಿಂದ ನಾ ಹೇಳೋದು, ನಿಮಗೆ ಟೈಲರಿಂಗ್ ಬರ್ತಾ ಇದೆಯಾ, ನೀವು ಚೆನ್ನಾಗಿ ಟೈಲರಿಂಗ್ ಚೆನ್ನಾಗಲ್ದಿದ್ರೂ ನೀವು ಟೈಲರಿಂಗ್ ಮಾಡ್ತಾಯಿದ್ದೀರಾ ಫ್ರೆಂಡ್ಸ್, ಈ ಬೇಸಿಗೆ ರಜದಲ್ಲಿ ಬರೀ ನೀವೊಂದು ಟಾಪ್ ಫಿಟ್ಟಿಂಗ್ ಮಾಡಿಕೊಟ್ಟೇನೆ ಸಾವಿರಾರು ರೂಪಾಯಿ ದುಡಿಬೋದು. ಯಾಕಂದರೆ ಇಂಥ ಟೈಮಲ್ಲಿ ಎಲ್ಲ ಟೈಲರು ಬ್ಯುಸಿ ಇರ್ತಾರೆ. ಟಾಪ್ ಫಿಟ್ಟಿಂಗ್ ಮಾಡಿಕೊಡೋದಕ್ಕಾಗಿರ್ಬೋದು, ಜಿಗ್ಜಾಗು, ಫಾಲು, ಈ ಥರದಕ್ಕೆ ನೈಟಿ ಫಿಟ್ಟಿಂಗ್ ಅಂತೂ ತುಂಬ ಬರುತ್ತೆ. ಇಂಥದ್ರಲ್ಲಿ ನಾವು ದುಡ್ಡು ಮಾಡಲೇಬಹುದು. ಅಟ್ಲೀಸ್ಟ್ ನೀವು ಅದನ್ನಾದರೂ ಮಾಡಿ ಅಂತ ಹೇಳ್ತೀನಿ. ಅಕಸ್ಮಾತ್ ನಾನು ಬಟ್ಟೆ ಎಲ್ಲ ಚೆನ್ನಾಗಿ ಹೊಲಿತೀನಿ, ನಾನು ತುಂಬ ಒಳ್ಳೆ ಟೈಲರು ಅಂತಂದರೆ ಇಂಥ ದುಡಿಮೆಯ ಟೈಮನ್ನು ವೇಸ್ಟ್ ಮಾಡ್ಕೊಬೇಡಿ. ಹಾಗಂತ ನೀವು ಯಾವುದೇ ಊರಿಗೆ ಹೋಗದೇ ಇರಿ, ನೆಂಟರು ಬಂದಾಗ ಅವ್ರ ಜೊತೆಗೆ ಟೈಮ್ ಸ್ಪೆಂಡ್ ಮಾಡದೇ ಇರಿ, ಮಕ್ಕಳ ಜೊತೆಗೆ ಟೈಮ್ ಸ್ಪೆಂಡ್ ಮಾಡದೇ ಇರಿ ಅಂತ ಹೇಳೋದಿಲ್ಲ. ಸ್ವಲ್ಪ ಕೆಲಸದ ಕಡೆನೂ ಸ್ವಲ್ಪ ಗಮನ ಇರಲಿ ಅಂತ ಹೇಳ್ತೀನಿ. ಹಾಗೆಯೇ ಬಂದುಬಿಟ್ಟು ಇನ್ನೂ ಸ್ವಲ್ಪ ದಿವಸದಲ್ಲಿ ಯಾಸ್ಮಿನ್ ಸಹ ಮದುವೆ ಆಗಿ ಹೋಗ್ತಾಳೆ. ಹಾಗೆ ಸಹನಾ ಬರ್ತಾ ಇದ್ಲು, ಅವಳಿಗೆ ಸ್ವಲ್ಪ ಪ್ರಾಬ್ಲಮ್ ಆಗಿ ಬರ್ತಾ ಇಲ್ಲ. ನೆಕ್ಸ್ಟ್ ನೋಡಬೇಕು ಬರ್ತಾಳೇನೋ ಅಂತ. ಆದರೆ ನಾನು ಫ್ರೆಂಡ್ಸ್, ನಾನು ಬಟ್ಟೆ ಹೊಲಿತಾ 23 ವರ್ಷ ಆಯಿತು. ಎಂಥದೇ ಸಂದರ್ಭ ಬಂದಿರಲಿ ಮತ್ತೆ ನಾನು ಕಮ್ಬ್ಯಾಕ್ ಆಗ್ತೀನಿ. ನನ್ನ ಟೈಲರಿಂಗ್ ಕೆಲಸಕ್ಕೆ ನಾನು ಕಮ್ಬ್ಯಾಕ್ ಆಗ್ತೀನಿ. ಹೇಗಂದರೆ ಈಗ ನಾನು ಉದಾಹರಣೆ ಹೇಳ್ತೀನಿ ನಿಮಗೆ. ನಮ್ಮ ಮನೆಯವರಿಗೆ ಒಂದು ಆಕ್ಸಿಡೆಂಟ್ ಆಯಿತು. ಆ ಟೈಮಲ್ಲಿ ನಾನು 2 ತಿಂಗಳು ಯಾವುದೇ ಕಾರಣಕ್ಕೂ ಮಿಷನ್ ಬಟ್ಟೆ ಹೊಲಿಯೋ ಆಸೆ ಇದ್ದರೂ ಸಹಿತ ನನಗೆ ಮಿಷನ್ ಹತ್ತಿರ ಬರೋದಕ್ಕಾಗಲಿಲ್ಲ. ಯಾಕಂದರೆ ಹಾಸ್ಪಿಟ್ಲಲ್ಲಿದ್ದೆ. ಆಮೇಲೆ ಬಂದು ಮನೆಯವ್ರನ್ನ ಅವರು ಸರಿಯಾಗೋ ತನಕ ನೋಡ್ಕೊಳ್ಳೋದು, ಈ ರೀತಿ ಮಾಡಿ 2 ತಿಂಗಳು ಯಾವುದೇ ಕಾರಣಕ್ಕೂ ನನಗೆ ಮಿಷನ್ ಹತ್ರಕ್ಕೆ ಬರೋಕ್ಕೂ ಆಗಲಿಲ್ಲ. ಆದರೆ 2 ತಿಂಗಳ ನಂತರ ಮತ್ತೆ ನಾನು ನನ್ನ ಕೆಲಸನ ರೆಗ್ಯುಲರಾಗಿ ಮಾಡ್ಕೊಳ್ತಾ ಹೋದೆ. ಈ ರೀತಿ ಒಬ್ಬೊಬ್ರು ಏನು ಅಂದರೆ 1 ತಿಂಗಳು 2 ತಿಂಗಳು ಟೈಲರಿಂಗ್ ಮಿಷನ್ ಹತ್ರ ಬರಲಿಲ್ಲ ಅಂದರೆ ಮತ್ತೆ ಅದ್ರ ಮೇಲೆ ಒಂದು ರಾಶಿ ಬಟ್ಟೆನ ಹೇರ್ಬಿಟ್ಟು ಆ ಟೈಲರಿಂಗ್ ಮಿಷನನ್ನು ಮೂಲೆಗೆ ತಳ್ಳಿರ್ತಾರೆ. ನಿಮಗೆ ಒಂದು ಸತಿಗೆ ಆ ಮೂಲೆಗೆ ತಳ್ಳಿರೋಂಥ ಟೈಲರಿಂಗ್ ಮಿಷನ್ ಒಂದು ಸತಿ ನೆನಪಾಗುತ್ತೆ. ಯಾವಾಗ ಅಂದಾಗ ನಿಮ್ಮ ಮಕ್ಕಳು ಬಟ್ಟೆ, ಈಗ ಹೆಣ್ಮಕ್ಳಿದ್ದವ್ರು ಫಿಟ್ಟಿಂಗ್ ಮಾಡೋದಕ್ಕೆ, ಅಥವಾ ನೀವೊಂದು ಡ್ರೆಸ್ ತೊಗೊಂಡಿರ್ತೀರ ಬೇರೆ ಟೈಲರ್ ಹತ್ರ ಹೋಗುವಾಗ, ಮತ್ತು ಒಂದು ಟೈಲರು 2 ಸ್ಟಿಚ್ ಹಾಕ್ಕೊಟ್ಟಾಗ 100, 150, 200 ರೂಪಾಯಿ ತಗೊಂಡಾಗ ನಿಮಗೆ ನಾನೂ ಸಹ ಸ್ಟಿಚಿಂಗ್ ಮಾಡ್ತಾಯಿದ್ದೆ, ಈಗೆಲ್ಲ ಮರ್ತು ಬಿಟ್ಟಿದ್ದೀನಿ. ಅಟ್ಲೀಸ್ಟ್ ನಾನು ಟಾಪ್ ಸ್ಟಿಚ್ ಮಾಡೋಕ್ಕಾದರೂ ನಂಗೆ ನೆನ್ಪಿಟ್ಕೊಬೇಕಿತ್ತು, ನನ್ನ ಮಿಷನ್ ಇಟ್ಕೊಬೇಕಿತ್ತು ಅಂತ ನಿಮಗೆ ಆವಾಗ ಅನಿಸುತ್ತೆ. ಆಗ ಅನ್ನಿಸ್ದಾಗ ನೀವು ಏನು ಮಾಡೋದಕ್ಕೂ ಬರೋದಿಲ್ಲ. ಆದ್ದರಿಂದ ನಾನು ಹೇಳೋದೇನೆಂದರೆ, ನಿಮ್ಮ ಮಿಷನು ಡೈಲಿ ನೀವು ನನಗೇನೂ ಸಮಸ್ಯೆ ಇಲ್ಲಪ್ಪ, ನಾನು ಹೊರಗಡೆಯವರ ಬಟ್ಟೆ ಹೊಲಿಬೇಕಾದ ಅವಶ್ಯಕತೆ ಇಲ್ಲ ಅನ್ನೋರು ಸಹಿತನೂ ನಿಮ್ಮ ಬಟ್ಟೆಗಾದರೂ ನೀವು ಸ್ಟಿಚ್ ಮಾಡ್ಕೊಳ್ಳೋದನ್ನು ಕಲ್ತ್ಕೊಳ್ಳಿ. ಯಾಕಂದರೆ ಕೆಲವು ಸಂದರ್ಭದಲ್ಲಿ ನೀವು ಎಷ್ಟೇ ದುಡ್ಡು ಕೊಡ್ತೀನಿ ಅಂದ್ರೂ ಒಂದು ಸ್ಟಿಚ್ ಹಾಕ್ಕೊಡೋ ಅಂಥ ಟೈಲರ್ಗಳು ಸಿಕ್ಕೋದಿಲ್ಲ. ಅದು ಎಕ್ಸಾಂಪಲ್ ಅಂತಂದರೆ ಭಾನುವಾರ ದಿವಸ ನಿಜವಾಗ್ಲೂ ಹೇಳಬೇಕು ಅಂದರೆ ನಮಗೆ ಒಂದು ಟೈಲರ್ ಸಹಿತ ಒಂದು ಸ್ಟಿಚ್ ಹಾಕ್ಕೊಡೋಕೆ ಸಿಕ್ಕಲ್ಲ. ಮನೇಲಿರೋ ಟೈಲರ್ ಸಹಿತ ಭಾನುವಾರ ಎಲ್ಲಿಗಾದರೂ ಹೋಗಿರ್ತಾರೆ, ಅಂಗಡಿಯಲ್ಲಂತೂ ಬಂದ್ ಮಾಡಿರ್ತಾರೆ ಬಿಡಿ. ಈ ರೀತಿ ಮತ್ತು ತುಂಬ ಫಂಕ್ಷನ್ಗಳ ಸೀಸನಲ್ಲೂ ಸಹಿತ ಟೈಲರ್ಗಳು ಮಾಡಿಕೊಡಲ್ಲ. ಅಂಥ ಟೈಮಲ್ಲಿ ನೀವು ಏನು ಮಾಡಬೇಕು ಅಂತಂದರೆ, ನಿಮ್ಮ ಬಟ್ಟೆನ ನೀವೇ ಸ್ಟಿಚ್ ಮಾಡ್ಕೊಬೇಕಾಗಿರೋದ್ರಿಂದ ಆದಷ್ಟು ನಿಮ್ಮ ಮನೆಗೆ ಒಂದು ಮಿಷನ್ ಯಾವುದೇ ಇರಲಿ, ಇವತ್ತೇ ನೀವು ಆ ಮಿಷನನ್ನು ಧೂಳು ಒರೆಸಿ ನೀಟಾಗಿ ಆಯಿಲ್ ಹಾಕಿ ಅದ್ರ ಮೇಲೆ ಯಾವುದೇ ಥರ ಬಟ್ಟೆಗಳನ್ನು ಹಿಡ್ದಿರೋ ಹಾಗೆ ನೋಡ್ಕೊಳ್ಳಿ. ನಿಮಗೆ ಅರ್ಜೆಂಟಾಗಿ ಒಂದೊಂದು ಸ್ಟಿಚ್ ಹಾಕೊಬೇಕು ಅಂದಾಗ ಅದು ಬೇಗ ಬರಬೇಕು. ಅಕಸ್ಮಾತ್ ರಿಪೇರಿ ಆಗಿದ್ದರೆ ಅದನ್ನು ರಿಪೇರಿ ಮಾಡಿಸಿಡಿ. ಅಕಸ್ಮಾತ್ ಎಲ್ಲ ಮಿಷನ್ಗಳು ರಿಪೇರಿ ಆಗಲ್ಲ ಫ್ರೆಂಡ್ಸ್, ನೀವು ಅಟ್ಲೀಸ್ಟ್ ನಿಮ್ಮ ಮನೆ ಮಿಷನ್ ಏನೋ ಸಮಸ್ಯೆ ಮಾಡ್ತಾಯಿದೆ, ಈ ಸ್ಟಿಚ್ಚೇ ಬರ್ತಾಯಿಲ್ಲ ಅಥವಾ ಯಾಕೋ ಹೊಲಿಗೆನೇ ಕೂರ್ತಾಯಿಲ್ಲ ಅಂತ ಏನಾದರೂ ನಿಮ್ಮ ಮನೆಗೆ ಮಿಷನ್ ಇದ್ದರೆ ನೀವೇನು ಮಾಡಿ ಅಂತಂದರೆ, ನೀಟಾಗಿ ಆಯಿಲ್ ಬಿಟ್ಟು 1-2 ದಿನ ಬಿಟ್ಟು ನೆಕ್ಸ್ಟು ಒಳ್ಳೆ ಸೂಜಿಯನ್ನು ಹಾಕಿಬಿಟ್ಟು ಸ್ಟಿಚ್ ಮಾಡಿ ನೋಡಿ, ಅದು ಮಿಷನ್ ಎಷ್ಟು ಚೆನ್ನಾಗಿ ಸ್ಟಿಚ್ ಮಾಡುತ್ತೆ ಅಂತ. ಆದ್ದರಿಂದ ನಾನು ಹೇಳೋದೇನೆಂದರೆ, ಬೇಸಿಗೆ ರಜೆ ಅಂತ ಲೇಸಿ ಮಾಡಬೇಡಿ, ಹಾಗೆಯೇ ಕೆಲಸನ ಬಿಡಬೇಡಿ, ಯಾವತ್ತೂ ಕೆಲಸನ ಮುಂದುವರಿಸ್ಕೊಳ್ತಾ ಹೋಗಿ. ಇದೇ ರೀತಿ ಮೋಟಿವೇಶನ್ ವಿಡಿಯೋದೊಂದಿಗೆ ಮತ್ತೆ ಬರ್ತಾ ಇರ್ತೀನಿ. ಎಲ್ರಿಗೂ ಬಾಯ್.